ಹೋರಾಟದಿಂದ ಬದಲಾವಣೆ ಬರುತ್ತೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟದಿಂದ ಬದಲಾವಣೆ ಬಂದಿರೋದು. ಭಗತ್ ಸಿಂಗ್, ನೇತಾಜಿ, ಖುದಿರಾಮ್ ಬೋಸ್, ಅಶ್ಫಾಕುಲ್ಲಾ ಖಾನ್, ಪ್ರೀತಿಲತಾ ಸಾವಿರಾರು ಜನ ಜೀವ ಕೊಟ್ಟಿರೋದ್ರಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದತೆ. ಯಾವುದೋ ರಾಜಕಾರಣಿಗಳ ಮಕ್ಕಳಿಗೆ ದೇಶಕ್ಕೋಸ್ಕರ ಜೀವ ಕೊಟ್ಟಿದ್ದಾರ? ಬಾರ್ಡರ್ ಅಲ್ಲಿದ್ದಾರ? ಇದನ್ನ ಕೇಳಬೇಕು ಸ್ನೇಹಿತರೆ. ಮೊನ್ನೆ ರೈತರ ಹೋರಾಟ ಆಯ್ತು, ಕೃಷಿ ಕಾನೂನುಗಳ ವಿರುದ್ಧ ಸುಮಾರು 12 ತಿಂಗಳ ಕಾಲ ಹೋರಾಟ ಆಯ್ತು. ರೈತರು ಹೋರಾಟ ಮಾಡಿದ್ರೆ ಭಯೋತ್ಪಾದಕರ ರೋಡ್ಗಳ ಬಂದ್ ಮಾಡಿದ್ರು, ರೋಡ್ಗಳು ಹಾಕಿದ್ರು, ರೋಡ್ಗಳೇ ಮಳೆ ಹೊಡೆದ್ರು. ಸುಮಾರು ವರ್ಷಗಟ್ಟಲೆ ಹೋರಾಟ ಆದ್ಮೇಲೆ 780 ಜನ ರೈತರು ತೀರ್ಕೊಂಡ್ರು. ಆ ರೈತರಿಗೆ ಏನು ಪರಿಹಾರ ಕೊಡಲಿಲ್ಲ. ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ, ರೈತರ ಮೇಲೆ ಇವತ್ತು ದೌರ್ಜನ್ಯ ಮಾಡ್ತಾ ಇದ್ದ ಪ್ರಜಾಪ್ರಭುತ್ವನ. ಒಂದು ಪ್ರಜಾಪ್ರಭುತ್ವದಲ್ಲಿ ವರ್ಷಗಟ್ಟಲೆ ಹೋರಾಟ ಮಾಡಕ್ಕೆ ಸಾಧ್ಯನಾ? ರೈತರ ಸಮಸ್ಯೆಗಳು ಸಾಲ್ವ್ ಮಾಡಿಲ್ಲ ಸ್ನೇಹಿತರೆ. ಅವ್ರು ಕೇಳಿದ್ದೇನು? ಮಿನಿಮಮ್ ಬೆಂಬಲ ಬೆಲೆ MSP ಜಾರಿ ಮಾಡಿ ಅಂತೇಳಿ. ತಮ್ಮ ಪ್ರಣಾಳಿಕೆಯಲ್ಲೇ ಇದ್ರು MSP ಜಾರಿ ಮಾಡ್ತು ಅಂತೇಳಿ ಮಾಡಿದ್ರ? ಬದಲಾಗಿ ರೈತರ ವಿರುದ್ಧನೇ ಇವತ್ತು ನೀತಿಗಳು ತಂದಿದ್ದಾರೆ. ಹಾಗಾಗಿ ನಾವು ಇವತ್ತು ಯಾವುದೇ ಪಕ್ಷ ಅದು ಅಧಿಕಾರಕ್ಕೆ ಬರಲಿ ಬರ್ದೇ ಇಲ್ಲಿ ನಾವು ಜನಗಳ ಹೋರಾಟ ಕಟ್ತೀವಿ. ಈ ಹೋರಾಟನ ಮುಂದುವರಿಸ್ತೀವಿ. ಜನಗಳಿಗೆ ನಾವು ಮನವಿ ಮಾಡ್ಕೊಳ್ಳೋದು, ಆಶ್ವಾಸನೆ ಕೊಡೋದು ಏನಂತಂದ್ರೆ, ಎಲೆಕ್ಷನ್ ಬಂದಾಗ ನಾವು ಎಲೆಕ್ಷನ್ ಕೂಡ ಒಂದು ಹೋರಾಟದ ಭಾಗ ಅಂತ ತಗೊಂಡಿದ್ವಿ. ಎಲೆಕ್ಷನ್ ನಲ್ಲಿ ಗೆದ್ರೆ ಹೋರಾಟದ ಧ್ವನಿನ, ಜನಗಳ ಹೋರಾಟದ ಧ್ವನಿನ, ಕಾರ್ಮಿಕರ ದುಡಿದವರ ಧ್ವನಿನ ನಾವು ಸಂಸತ್ತಲ್ಲಿ ಮನಗಿಸ್ತೀವಿ. ನಿಮ್ಮ ಹೋರಾಟದ ಧ್ವನಿನ, ಜನಗಳ ಬೇಡಿಕೆಗಳನ್ನ ಸಂಸತ್ತಲ್ಲಿ ಹೇಳ್ತೀವಿ. ಹಾಗಾಗಿ ಇಂಥ ಒಂದು ಆಶ್ವಾಸನೆ ಕೊಡಕ್ಕೆ ಸಾಧ್ಯ ಮಾತ್ರ ಸ್ನೇಹಿತರೆ ನಮ್ಮ ಹತ್ರ ಇರೋದು. ಹಾಗಾಗಿ ಇಂಥ ಒಂದು ಹೋರಾಟದ ಪಕ್ಷನ ನೀವೆಲ್ಲ ಬೆಂಬಲಿಸಬೇಕು, ಗೆಲ್ಲಿಸಬೇಕು. ಜನಪರ ಹೋರಾಟದ ಅಭ್ಯರ್ಥಿನ ನೀವು ಚುನಾಯಿಸಬೇಕಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಕಾರ್ಮಿಕರ ದುಡಿಯವರ ಐಕ್ಯ ಚುನಾವಣೆಯಾಗಲಿ, ಜನಗಳ ಹೋರಾಟದ ಪಕ್ಷ SUC ನೀವು ಗೆಲ್ಲಿಸಬೇಕಂತ ಮತ್ತೊಂದು ಹೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಇನ್ಕಿಲಾಬ್ ಜಿಂದಾಬಾದ್, SUC ಜಿಂದಾಬಾದ್. ಇಂತಹ ಒಂದು ಬೆಲೆ ಏರಿಕೆ ಇವತ್ತು ಹೆಚ್ಚಾಗಿದೆ. ಯಾವ ಸಮಸ್ಯೆಗಳು ಪರಿಹರಿಸ್ತು ಅಂತೇಳಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ್ರು, ಇವತ್ತ ಸಮಸ್ಯೆಗಳು ಹಂಗೆ ಮುಂದುವರಿತದೆ. ಭ್ರಷ್ಟಾಚಾರ ಮುಂದುವರಿತದೆ, ಬೆಲೆ ಏರಿಕೆ ಮುಂದುವರಿತದೆ, ಶಿಕ್ಷಣದ ವ್ಯಾಪಾರ ಆಗಿದೆ, ಯುವಕರಿಗೆ ಉದ್ಯೋಗ ಸಿಗ್ತಾ ಇಲ್ಲ. 100 ಉದ್ಯೋಗಗಳ ಕರೆದ್ರೆ 200 ಉದ್ಯೋಗಗಳ ಕರೆದ್ರೆ ಲಕ್ಷಾಂತರ ಜನ ಇವತ್ತು ಅರ್ಜಿ ಹಾಕ್ತಿದಾರ. FD ಅಲ್ಲಿ 2.5 ಲಕ್ಷದಿಂದ 3 ಲಕ್ಷ ಜನ ಇವತ್ತು ಅರ್ಜಿ ಹಾಕಿದಾರ. ಉತ್ತರ ಪ್ರದೇಶದಲ್ಲಿ D ಗ್ರೂಪ್ ಹುದ್ದೆಗಳಿಗೆ ಸುಮಾರು 48 ಲಕ್ಷ ಜನ ಇವತ್ತು ಅರ್ಜಿ ಹಾಕಿದ್ದಾರೆ. ಎಕ್ಸಾಮ್ ನಾಳೆ ಬರಬೇಕಂದ್ರೆ ರಾತ್ರಿ ಕ್ವಶನ್ ಪೇಪರ್ ಲೀಕ್ ಔಟ್ ಆಯ್ತು. ಇನ್ನೊಂದ್ ಕಡೆ ಕರ್ನಾಟಕದಲ್ಲಿ ಹೋದ ವರ್ಷ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. PSI ಹಗರಣ 80 ಲಕ್ಷ 70 ಲಕ್ಷಕ್ಕೆ ಒಂದೊಂದು ಸೀಟು ಹಗರಣ ಮಾರಾಟ ಆಗಿದೆ. ತನಿಖೆ ಆದ್ಮೇಲೆ ADGP ಅವರು ಇವತ್ತು ಕೂಡ ಜೈಲಲ್ಲಿದ್ದಾರೆ. ನಾವಿವತ್ತು ಯಾವ ಭ್ರಷ್ಟಾಚಾರ ನಿಲ್ಲಿಸಲಿಲ್ಲ. ಹಂಗಂದ್ರೆ ಜನಗಳು ಕೊಟ್ಟಿರ್ತಕ್ಕಂಥ ಆಶ್ವಾಸನೆ ಏನಾಯ್ತು? ಇವತ್ತು 2024ರಲ್ಲಿ ವಿಕಸಿತ ಭಾರತ ಅಂತ ಹೇಳ್ತಾರೆ, ಭಾರತ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರ. ಹಸಿವಿನ ಸೂಚ್ಯಂಕದಲ್ಲಿ ಏನಿದೆ? ಯುವಕರಿಗೆ ಉದ್ಯೋಗ ಸಿಗ್ತಾ ಇದೆಯಾ? ಬೆಲೆ ಏರಿಕೆ ನಿಂತ್ಕೊಂಡಿದ್ಯಾ? ರೈತರ ಆತ್ಮಹತ್ಯೆ ನಿಂತ್ಕೊಂಡಿದ್ಯಾ? ಹೆಣ್ಣುಮಕ್ಕಳ ಮೇಲೆ ದೌರ್ಜನ್ಯ ನಿಂತ್ಕೊಂಡಿದ್ಯಾ? ಆಡಾಗಲೇ ಇವತ್ತು ಕೊಲೆ, ದೌರ್ಜನ್ಯ, ಹೆಣ್ಣುಮಕ್ಕಳ ಮೇಲೆ ರೇಪ್ ನಡೀತಾ ಇದೆ. ಸ್ನೇಹಿತರೆ, ಇವತ್ತು ಇಂಥ ಸಮಸ್ಯೆಗಳಿಗೆ ಕಾರಣ ಯುವ ಪಕ್ಷಗಳು, ಈ ಪಕ್ಷಗಳು ತರ್ತಕ್ಕಂಥ ನೀತಿಗಳು. ಈ ಪಕ್ಷಗಳು ಯಾರು ಪರವಾಗಿದ್ದಾರೆ, ಯಾರು ದುಡ್ಡು ಕೊಟ್ಟು ಎಲೆಕ್ಷನ್ ಕಂಟೆಸ್ಟ್ ಮಾಡಿಸ್ತಾರೆ ಅವ್ರ ಪರವಾಗಿದ್ದಾರೆ. ನಾವನ್ ಕಲ್ತೀವಿ ಇದು ನಮ್ಮ ಪಕ್ಷ, ಇವ್ರು ಬಂದ್ರೆ ನಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ ಅಂತ ಹೇಳಿ. ಕಳೆದ 70 ವರ್ಷಗಳಿಂದ ಯಾರ ಅಭಿವೃದ್ಧಿ ಆಗಿದೆ ಅಂದ್ರೆ ಕೆಲವೇ ಜನಗಳ ಅಭಿವೃದ್ಧಿ ಆಗಿದೆ. ಅಂಬಾನಿ, ಅದಾನಿ, ಟಾಟಾ, ಬಿರ್ಲಾ, ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ 4 ಜನ ಶ್ರೀಮಂತರಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಗಂಟೆಗೆ 300 ಕೋಟಿ ರೂಪಾಯಿ ದುಡಿದಿದ್ದಾರೆ ಅದಾನಿ ಅವರು. ಹೆಂಗ್ ಸಾಧ್ಯ ಆಯ್ತು? ಜನಗಳ ಕಷ್ಟದಲ್ಲಿರ್ಬೇಕಾದ್ರೆ ಇಷ್ಟೊಂದು ವೇಗವಾಗಿ ಶ್ರೀಮಂತಿಕೆ ಹೆಂಗ್ ಜಾಸ್ತಿ ಆಯ್ತು?